ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಹೂಡಿಕೆಯನ್ನು ಮಾಡಿದರೆ ಮಾತ್ರ ಈಕ್ವಿಟಿ ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಅದ್ಭುತವಾದಂತಹ ರಿಟರ್ನ್ಸ್ ಪಡೆಯೋಕ್ಕೆ ಸಾಧ್ಯ. ಹಾಗಾಗಿ ಶಾರ್ಟ್ ಟರ್ಮ್ನಲ್ಲಿ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಬೇಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನೇ ಮಾಡಿ. ಹೀಗೆ ತುಂಬ ಜನ ಹೇಳೋದನ್ನು ನೀವು ಕೇಳಿರ್ತೀರಿ. ಆದರೆ ಯಾರೂ ಕೂಡ ಹೇಳದೇ ಇರೋದು ಈ ಲಾಂಗ್ ಟರ್ಮ್ ಅಂತ ಹೇಳಿದರೆ ನಿಜವಾಗಿಯೂ ಎಷ್ಟು ವರ್ಷಗಳ ಕಾಲ ಹೂಡಿಕೆಯನ್ನು ಮಾಡಿದರೆ ವಿ ಕ್ಯಾನ್ ಬಿ ಶ್ಯೂರ್ ಟು ಗೆಟ್ ಅ ವೆರಿ ಗುಡ್ ರಿಟರ್ನ್ಸ್ ಇನ್ ದ ಈಕ್ವಿಟಿ ಮಾರ್ಕೆಟ್. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದರೆ ಯು ವಿಲ್ ಶಾರ್ಲಿ ಬಿ ಏಬಲ್ ಟು ಫಿಗರ್ ಔಟ್ ದ ಟೈಮ್ ದ್ಯಾಟ್ ಕ್ಯಾನ್ ಬಿ ಆ್ಯಕ್ಚುಲಿ ಕಾಲ್ಡ್ ಲಾಂಗ್ ಟರ್ಮ್. ಇದನ್ನು ಮಾಡೋದಕ್ಕೆ ನಾನು ಒಂದಿಷ್ಟು ರಿಸರ್ಚ್ ರಿಪೋರ್ಟ್ಗಳನ್ನು ಓದಿ ಅವುಗಳನ್ನು ಅನಲೈಸ್ ಮಾಡಿ ಕಂಡುಕೊಂಡಿರುವಂತಹ ಡೇಟಾ ಬ್ಯಾಕ್ಡ್ ವಿಡಿಯೋ ಇದು. ಮೊಟ್ಟ ಮೊದಲನೆಯ ಪಾಯಿಂಟ್, ನಾವು ನೋಡಬೇಕಾಗಿರುವಂತಹದ್ದು 1980ನೇ ಇಸವಿಯಿಂದ 2023ರವರೆಗೆ, ಅಂದರೆ ಕಳೆದ 43 ವರ್ಷಗಳ ಡೇಟಾ ನಮಗೆ ಏನನ್ನು ಹೇಳುತ್ತೆ ಅಂತ. ನಾವು ಇಲ್ಲಿ ಅನಲೈಸ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇರುವಂತಹದ್ದು ಸೆನ್ಸೆಕ್ಸ್ ಮತ್ತು 2000 ಇಸ್ವಿಯ ನಂತರ ನಿಫ್ಟಿಯನ್ನು ಕೂಡ. ಸೆನ್ಸೆಕ್ಸ್ ಅಂತ ಹೇಳಿದರೆ ಒಂದು ಇಂಡೆಕ್ಸ್. ಈ ಇಂಡೆಕ್ಸ್ನ ಪರ್ಫಾರ್ಮೆನ್ಸ್ 43 ವರ್ಷಗಳಲ್ಲಿ ಹೇಗಿತ್ತು ಅನ್ನೋದನ್ನು ನೋಡಿದರೆ 43 ವರ್ಷದಲ್ಲಿ 40 ವರ್ಷಗಳ ಕಾಲ, ಅಂದರೆ ಬರೀ 3 ವರ್ಷವನ್ನು ಬಿಟ್ಟು ಉಳಿದ ಎಲ್ಲ ವರ್ಷಗಳಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇಂಟ್ರಾ ಇಯರ್ 10% ಡಿಕ್ಲೈನನ್ನು ಎವ್ರಿ ಇಯರ್ ಹೊಂದಿದೆ. ಇದರ ಅರ್ಥ ಏನು? ಒಂದು ವರ್ಷ ನಿಫ್ಟಿಯ ಪೀಕ್, ಈ ವರ್ಷ ನಿಫ್ಟಿಯ ಪೀಕ್ 25,000 ಅಂತ ಆದರೆ ಅದು ಅಲ್ಲಿಂದ 10% ಕೆಳಗೆ ಬಿದ್ದು 22,500ಕ್ಕೆ ಹೋಗಿರುವಂತಹ, ಅಥವಾ ಅದೇ ರೀತಿ ಪ್ರತಿ ವರ್ಷ 10% ಅಥವಾ 10%ನಿಂದ 20% ಡಿಕ್ಲೈನನ್ನು ಹೊಂದಿರುವಂತಹ ಉದಾಹರಣೆಗಳು 40 ವರ್ಷಗಳಲ್ಲಿ ಸಿಕ್ಕಿದೆ. ಎವ್ರಿ ಇಯರ್ ಎಕ್ಸೆಪ್ಟ್ ಫಾರ್ 3 years ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಹ್ಯಾವ್ ಫಾಲನ್ ಫಾರ್ 10 or more %. ಹಾಗಾಗಿ ನೀವು ಒಂದೇ ವರ್ಷದ ಅವಧಿಗೆ SIP ಇನ್ವೆಸ್ಟ್ಮೆಂಟನ್ನು ನಿಫ್ಟಿ ಇಂಡೆಕ್ಸ್ನ ಮೇಲೆ ಮಾಡ್ತೀರಿ ಅಂತ ಹೇಳಿದರೆ 1999ರಿಂದ ಡೇಟಾ ಇದೆ 2023ರವರೆಗೆ ನೀವು ಯಾವ ತಿಂಗಳಿನಿಂದ ಶುರು ಮಾಡಿದರೂ ಕೂಡ, ಅಂದರೆ ನೀವು 1999ರ ಜಾನ್ವರಿಯಲ್ಲಿ ಸಿಪ್ ಸ್ಟಾರ್ಟ್ ಮಾಡಿದರೆ, ಫೆಬ್ರವರಿಯಲ್ಲಿ SIP ಸ್ಟಾರ್ಟ್ ಮಾಡಿದರೆ, ಮಾರ್ಚಲ್ಲಿ ಹೀಗೆ ಮಾಡಿಕೊಂಡು ಹೋದರೆ ರೋಲಿಂಗ್ ಇಯರ್ಸ್ ಬೇಸಿಕಲಿ ಒಂದು ವರ್ಷದ ಅವಧಿಗೆ ನೀವು ಎಷ್ಟು ರಿಟರ್ನ್ಸನ್ನು ಪಾಸಿಟಿವ್ ಆಗಿ ಹೊಂದಿದ್ದೀರಿ ಅನ್ನುವಂತಹದ್ದನ್ನು ನೋಡಿದರೆ ಅಲ್ಲಿ ನಿಮಗೆ ಲಾಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ 25% ಇದೆ. ಅಂದರೆ ನೀವು ಒಂದು SIPಯನ್ನು ಮಾಡಿ ಒಂದು ವರ್ಷದ ಅವಧಿಯಲ್ಲಿ ನಿಮಗೆ ಯಾವಾಗ ಲಾಭ ಆಗಿದೆ ಅಂತ ನೋಡಿದರೆ ಓನ್ಲಿ 75% ಆಫ್ ಇನ್ವೆಸ್ಟ್ಮೆಂಟ್ಸ್ ವಿದಿನ್ ಅ ಸ್ಪ್ಯಾನ್ ಆಫ್ 1 year ಹ್ಯಾಸ್ ಗಿವನ್ ಪಾಸಿಟಿವ್ ರಿಟರ್ನ್ಸ್. ಅರ್ಥ ಮಾಡಿಕೊಳ್ತಿದ್ದೀರಿ ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ಇವತ್ತು SIP ಶುರು ಮಾಡಿದರೆ ಇಲ್ಲಿಂದ ಒಂದು ವರ್ಷದ ಅವಧಿಯ ನಂತರ ನೀವು SIPಯನ್ನು ಹೀಗೆ ಕಂಟಿನ್ಯೂ ಮಾಡಿಕೊಂಡು ಹೋಗಿ ರಿಟರ್ನ್ಸ್ ಎಷ್ಟಿದೆ ಅನ್ನೋದನ್ನು ನೋಡಿದರೆ ಓನ್ಲಿ 75% ಆಫ್ ಟೈಮ್ಸ್ ಯು ಹ್ಯಾಡ್ ಪಾಸಿಟಿವ್ ರಿಟರ್ನ್ಸ್. ಪಾಸಿಟಿವ್ ಅಂತ ಹೇಳಿದರೆ 1% ರಿಟರ್ನ್ಸ್ ಬಂದರೂ ಕೂಡ ಅದನ್ನು ಪಾಸಿಟಿವ್ ಅಂತ ಹೇಳ್ತೀವಿ. ಇದನ್ನೇ 3 ವರ್ಷದ ಅವಧಿಗೆ ನೋಡಿದರೆ ಏನಾಗುತ್ತೆ? ಈಗ ನಾವು ಶಾರ್ಟ್ ಟರ್ಮ್ನಿಂದ ಸಣ್ಣದಾಗಿ ಮೀಡಿಯಂ ಟರ್ಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಒಂದು ವರ್ಷವನ್ನು ಲಾಂಗ್ ಟರ್ಮ್ ಅಂತ ಹೇಳೋದು ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಬಿಕಾಸ್ 75% ಚಾನ್ಸಸ್ ಆಫ್ ಮೇಕಿಂಗ್ ಪ್ರಾಫಿಟ್ ಮಾತ್ರ ಇರೋದಿಲ್ಲ. ಅದು ಕೂಡ 1% ಪ್ರಾಫಿಟ್ ಅಂತ ಹೇಳಿದ್ರು ಇಟ್ ಈಸ್ ಪಾಸಿಟಿವ್. ಈಗ 3 ವರ್ಷದ ಅವಧಿಗೆ ನಾವು ಇದನ್ನೇ ನೋಡಿದರೆ ಯು ಸ್ಟಿಲ್ ಹ್ಯಾವ್ 11% ಚಾನ್ಸ್ ಆಫ್ ಮೇಕಿಂಗ್ ಲಾಸಸ್. ನೀವು ಇವತ್ತು SIP ಶುರು ಮಾಡಿ ಇನ್ನು 3 ವರ್ಷದ ನಂತರ ನಿಮ್ಮ SIP ರಿಟರ್ನ್ಸನ್ನು ನೋಡಿದರೆ ಬರೀ ನಿಫ್ಟಿ 50 ಇಂಡೆಕ್ಸ್ನಲ್ಲಿ ದೇರ್ ಆರ್ 11% ಚಾನ್ಸಸ್ ದ್ಯಾಟ್ ಯು ಸ್ಟಿಲ್ ಆರ್ ಮೇಕಿಂಗ್ ಲಾಸಸ್. ಅಂದರೆ 89% ಚಾನ್ಸ್ ದ್ಯಾಟ್ ಯು ಮೇಕ್ ಪ್ರಾಫಿಟ್ಸ್ ಇಲ್ಲಿ ಇದೆ. ಈಗ ಇದನ್ನು ನಾನು ಇವತ್ತಿನ ಡೇಟ್ನಲ್ಲಿ ಹೇಳ್ತಿಲ್ಲ, ನಿಮಗಿದು ಅರ್ಥ ಆಗಬೇಕು. ವೆನ್ ಐ ಟೋಲ್ಡ್ ಯು ದ್ಯಾಟ್ ದಿಸ್ ಡೇಟಾ ಈಸ್ ಫಾರ್ ದ ಲಾಸ್ಟ್ 23 years, 99ನಿಂದ ನಿಫ್ಟಿಯ ಡೇಟಾವನ್ನು ನೋಡಿದಾಗ ಇದು ನಮಗೆ ಗೊತ್ತಿರುವಂತಹದ್ದು. 99 to 2023 ಆಲ್ಮೋಸ್ಟ್ 24 ವರ್ಷಗಳ ಅವಧಿಯ ಡೇಟಾವನ್ನು ನೋಡಿದಾಗ ನೀವು 3 ವರ್ಷದ ಅವಧಿಯ ಇನ್ವೆಸ್ಟ್ಮೆಂಟನ್ನು ಇಂಡೆಕ್ಸ್ನ ಮೇಲೆ ಮಾಡಿದರೆ ತಿಂಗಳು ಮಾಡಿರುವಂತಹ SIPಗಳು 89% ಚಾನ್ಸಸ್ ದ್ಯಾಟ್ ಇಟ್ ಹ್ಯಾಸ್ ಗಿವನ್ ಯು ಪಾಸಿಟಿವ್ ರಿಟರ್ನ್ಸ್, 11% ಚಾನ್ಸ್ ದ್ಯಾಟ್ ಇಟ್ ಮೇ ಗೋ ಆ್ಯಂಡ್ ಗಿವ್ ಯು ಲಾಸಸ್. ಈಗ 3 ವರ್ಷದ ಅವಧಿ ಅಂತ ಹೇಳುವಂತಹದ್ದು ಮೀಡಿಯಂ ಟರ್ಮ್ ಅಂತ ನಾವು ಆಲೋಚನೆ ಮಾಡಬಹುದು.
ನೆಕ್ಸ್ಟ್ ಸ್ಟೆಪ್ ಇಸ್ 5 years. 5 yearsಗೆ ಹೋದಾಗ ಏನಾಗುತ್ತೆ, 5 ವರ್ಷದ ಅವಧಿಗೆ ನೀವು SIP ಮಾಡಿದರೆ 1999ರಿಂದ 2023ರವರೆಗೆ ಯು ಹ್ಯಾವ್ ಓನ್ಲಿ 0.5% ಚಾನ್ಸ್ ಆಫ್ ಮೇಕಿಂಗ್ ಲಾಸಸ್. ಅಂದರೆ ನೀವು ಅಲ್ಲಿ ಮಾಡಿದಂತಹ 5 ವರ್ಷದ ಅವಧಿಗೆ ಮಾಡಿದಂತಹ SIPನಲ್ಲಿ ಬರೀ 0.5% ಚಾನ್ಸ್ ದ್ಯಾಟ್ ಯು ವಿಲ್ ಲೂಸ್ ಮನಿ. 99.5% ಚಾನ್ಸಸ್ ದ್ಯಾಟ್ ಯು ಮೇಕ್ ಪ್ರಾಫಿಟ್ಸ್ ಬರೋದು ಇಲ್ಲಿ ಶುರುವಾಗುತ್ತೆ. ಆದರೆ ಇನ್ನೂ ಕೂಡ ವಿ ಹ್ಯಾವ್ ನಾಟ್ ರೀಚ್ಡ್ 100% ಅಂತ ಹೇಳೋದು ನಿಮಗಿಲ್ಲಿ ಗೊತ್ತಾಗ್ತಾ ಇದೆ. ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಇಂಡೆಕ್ಸ್ ಫಂಡ್ನ ಮೇಲೆ ಮಾಡಿದಂತಹ ಹೂಡಿಕೆಗಳಲ್ಲಿ 5 ವರ್ಷದ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ ಯು ಹ್ಯಾವ್ ಅ ಚಾನ್ಸ್ ಆಫ್ 99.5% ಚಾನ್ಸ್ ಆಫ್ ಮೇಕಿಂಗ್ ಪ್ರಾಫಿಟ್ಸ್. ಸೊ ಇಲ್ಲಿಗೆ ನಾವು ಏನನ್ನು ಹೇಳ್ತಿದ್ದೀವಿ, 5 ವರ್ಷ ಅಂತ ಹೇಳುವಂತಹದ್ದು ನಿಮ್ಮ ಮಿನಿಮಮ್ ಹೊರೈಸನ್ ಆಗಿರಬೇಕು. ವೆನ್ ವಿ ಸೇ ಇಟ್ ಈಸ್ ಲಾಂಗ್ ಟರ್ಮ್. ಈಗ ಅಲ್ಲಿಂದಲೂ ಮುಂದಕ್ಕೆ ಹೋಗೋಣ. ಅಲ್ಲಿಂದ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಸ್ಟಾಪ್ ನಾವು ತಗೊಳ್ಳೋದು 7 ವರ್ಷದ ಅವಧಿಗೆ. 7 ವರ್ಷದ ಅವಧಿಗೆ ನಾವು ಬಂದಾಗ ವಿ ಸಿ ಇಂಟ್ರೆಸ್ಟಿಂಗ್ ನಂಬರ್ಸ್. 7 ವರ್ಷದ ಅವಧಿಗೆ ನೀವು ನೋಡಿದಾಗ 7 ವರ್ಷದ ಕಾಲ ನೀವು SIPಯನ್ನು 1999ರಿಂದ 2023ರವರೆಗೆ ಮಾಡಿದರೆ, ಯಾವಾಗ ಮಾಡಿದರೂ ಕೂಡ ನೀವು 2003ರಿಂದ 2010ರವರೆಗೆ, 2010ರಿಂದ 17ರವರೆಗೆ, 11ರಿಂದ 18ರವರೆಗೆ, ಹೀಗೆ ಯಾವುದೇ 7 ವರ್ಷದ ಅವಧಿಯಲ್ಲಿ SIPಯನ್ನು ಮಾಡಿದ್ದರೂ ಕೂಡ ದ ಚಾನ್ಸಸ್ ಆಫ್ ಮೇಕಿಂಗ್ ನೆಗೆಟಿವ್ ರಿಟರ್ನ್ಸ್ ಬಿಕಮ್ಸ್ 0. 7 ವರ್ಷದ ಅವಧಿಯ SIPಯಲ್ಲಿ ನೀವು ಚಾನ್ಸ್ ಆಫ್ ಮೇಕಿಂಗ್ ನೆಗೆಟಿವ್ ರಿಟರ್ನ್ಸ್ ಡ್ರಾಪ್ಸ್ ಟು 0. ಇನ್ನೂ ಇಂಟ್ರೆಸ್ಟಿಂಗ್ ಇರುವಂತಹದ್ದು 7% ಮಾತ್ರ ರಿಟರ್ನ್ಸ್ ಕೊಟ್ಟಿರುವಂತಹ ಅಥವಾ 7%ಗಿಂತ ಕಮ್ಮಿ ರಿಟರ್ನ್ಸ್, ಆನ್ ಅನ್ ಆವ್ರೇಜ್ FD ರಿಟರ್ನ್ಸ್ ಅಂತ ನಾವು ಇದನ್ನು ಹೇಳ್ತೀವಿ. 7% ಅಥವಾ ಅದಕ್ಕಿಂತ ಕಮ್ಮಿ ರಿಟರ್ನ್ಸ್ ಕೊಟ್ಟಿರುವಂತಹ ಉದಾಹರಣೆ ಬರೀ 3% ಇರುವಂತಹದ್ದು. 7 ವರ್ಷದ ಅವಧಿಗೆ ನೀವು ನಿಫ್ಟಿ ಇಂಡೆಕ್ಸ್ನ ಮೇಲೆ ಹೂಡಿಕೆಯನ್ನು ಮಾಡಿದರೆ ದೆನ್ ದರ್ ಈಸ್ ಓನ್ಲಿ ಅ 3% ಚಾನ್ಸ್ ದ್ಯಾಟ್ ಯು ಕಾಂಟ್ ಬೀಟ್ FD ರಿಟರ್ನ್ಸ್. ಬರೀ 3% ಚಾನ್ಸ್ ಇರೋದು FD ರಿಟರ್ನ್ಸನ್ನು ನೀವು ಬೀಟ್ ಮಾಡದೇ ಇರುವಂತಹದ್ದು. 7ರಿಂದ 10% ರಿಟರ್ನ್ಸನ್ನು ಎಷ್ಟು ಅವಧಿಯಲ್ಲಿ ಹೀಗೆ 7 ವರ್ಷದ ರಿಟರ್ನ್ ಅಥವಾ 7 ವರ್ಷಗಳ ಕಾಲ ನೀವು ಮಾಡಿರುವಂತಹ SIP ಕೊಟ್ಟಿದೆ ಅಂತ ನೋಡಿದರೆ 19% ಚಾನ್ಸ್. 19% ಇನ್ಸ್ಟ್ಯಾನ್ಸಸ್ನಲ್ಲಿ 7ರಿಂದ 10% ರಿಟರ್ನ್ಸನ್ನು ನಿಫ್ಟಿ ಇಂಡೆಕ್ಸ್ನ ಮೇಲೆ ಮಾಡಿರುವಂತಹ ಹೂಡಿಕೆ ಕೊಟ್ಟಿದೆ. ಸೊ ಓವರ್ ಆಲ್ ಆಗಿ 22% ಚಾನ್ಸ್ ದ್ಯಾಟ್ ಯು ವಿಲ್ ಗೆಟ್ ಸಿಂಗಲ್ ಡಿಜಿಟ್ ರಿಟರ್ನ್ಸ್. 78% ಚಾನ್ಸ್ ದ್ಯಾಟ್ ಯು ವಿಲ್ ಗೆಟ್ ಮೋರ್ ದ್ಯಾನ್ 10% ರಿಟರ್ನ್ಸ್. ಸೊ ಇಲ್ಲಿಗೆ ಬಂದಾಗ ನಾವು ವಿ ಹ್ಯಾವ್ ಅ ಕ್ಲಾರಿಟಿ. ಏನು ಕ್ಲಾರಿಟಿ? ನೀವು 7 ವರ್ಷದ ಅವಧಿಗೆ ನಿಫ್ಟಿ ಇಂಡೆಕ್ಸ್ನ ಮೇಲೆ ಹೂಡಿಕೆಯನ್ನು ಮಾಡಿದ್ದೀರಿ ಅಂತ ಹೇಳಿದರೆ ದೇರ್ ಈಸ್ ಅ 78% ಚಾನ್ಸ್ ದ್ಯಾಟ್ ಯು ಗೆಟ್ 10% ಆರ್ ಮೋರ್. ದೇರ್ ಈಸ್ 97% ಚಾನ್ಸ್ ದ್ಯಾಟ್ ಯು ಬೀಟ್ FD ರಿಟರ್ನ್ಸ್, 97% ಚಾನ್ಸ್ ದ್ಯಾಟ್ ಯು ಬೀಟ್ ದ ಇನ್ಫ್ಲೇಷನ್. ಬರೀ 3% ಚಾನ್ಸ್ ದ್ಯಾಟ್ ಯು ಆರ್ ನಾಟ್ ಏಬಲ್ ಟು ಬೀಟ್ ಎನಿ ಆಫ್ FD's ರಿಟರ್ನ್ಸ್. ಆಯ್ತಪ್ಪ, ಈಗ ಆ 3% ಚಾನ್ಸನ್ನೇ ಇಟ್ಟುಕೊಂಡು ಆಲೋಚನೆ ಮಾಡೋಣ. 3% ಚಾನ್ಸ್ ದ್ಯಾಟ್ ಯು ಆರ್ ನಾಟ್ ಬೀಟಿಂಗ್ FD ರಿಟರ್ನ್ಸ್ ಅಂತ ಆಗಿರುವಂತಹದ್ದು ಯಾವಾಗೆಲ್ಲ ಇರಬಹುದು ಅಂತ ಆಲೋಚನೆ ಮಾಡ್ತಿದ್ರೆ ನೀವು ಇಂಡೆಕ್ಸ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ 30ರಿಂದ 60%ನಷ್ಟು ಕ್ರ್ಯಾಶ್ ಆಗಿರುವಂತಹ ಉದಾಹರಣೆಗಳು ಈ 7ರಿಂದ 10 ವರ್ಷದ ಟೆನ್ಯೂರ್ನಲ್ಲಿ ಅಟ್ಲೀಸ್ಟ್ ಒಂದೊಂದು ಸತಿ ಆಗಿದೆ. ಕಳೆದ 1980ರಿಂದ ಇಲ್ಲಿಯವರೆಗೆ ನೋಡಿದಾಗ 1988ರಲ್ಲಿ, 91ರಲ್ಲಿ, 95ರಲ್ಲಿ, 99ರಲ್ಲಿ, 2004ರಲ್ಲಿ, 2010ರಲ್ಲಿ, 2020ರಲ್ಲಿ, ಹೀಗೆ ಇಷ್ಟು ವರ್ಷಗಳಲ್ಲಿ ನಿಫ್ಟಿ ಆರ್ ಸೆನ್ಸೆಕ್ಸ್ ಹ್ಯಾಸ್ ಫಾಲನ್ 30 to 60%. ಅಂದರೆ ಇದನ್ನು ನಾವು ಕ್ರ್ಯಾಶ್ ಅಂತ ಕರಿತೀವಿ. ಕ್ರ್ಯಾಶ್ ಆಗಿರುವಂತಹ ಇನ್ಸ್ಟಾನ್ಸಸ್ ಇಷ್ಟು. ಈಗ ನೀವು 7 ವರ್ಷದ ಅವಧಿಗೆ ಇನ್ವೆಸ್ಟ್ ಮಾಡಿದ್ದೀರಿ. ನೀವು ಇನ್ವೆಸ್ಟ್ ಮಾಡಿದ ವರ್ಷವೇ ಈ ಕ್ರ್ಯಾಶ್ ಬಂತು ಅಂತ ಹೇಳಿದರೆ ಯು ವಿಲ್ ಗೋ ಇನ್ ಟು ನೆಗೆಟಿವ್ ರಿಟರ್ನ್ಸ್ ಟೆರಿಟರಿ. ಇದನ್ನು ಸರಿ ಮಾಡೋದು ಹೇಗೆ? ಏನಾಗಿದೆ ಹಾಗೆಲ್ಲ ಆಗಿದ್ದಾಗ? ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. 2013ಗೆ ನೀವೊಂದು SIP ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿದ್ರಿ. 2013 to 2020ಯ ತನಕ ಇನ್ವೆಸ್ಟ್ ಮಾಡಿದಾಗ 7 ವರ್ಷದ ಅವಧಿಗೆ ನೀವು ಇನ್ವೆಸ್ಟ್ ಮಾಡಿದ್ರಿ. ಅಕಾರ್ಡಿಂಗ್ ಟು ಆಲ್ ದಿ ಸ್ಟ್ಯಾಟಿಸ್ಟಿಕ್ಸ್ ಯು ಶುಡ್ ಹ್ಯಾವ್ ಮೇಡ್ ಅ ಪ್ರಾಫಿಟ್. ಕೋವಿಡ್ ಬಂತು, ಜಗತ್ತೇ ಮುಗಿಯುತ್ತೆ ಅಂತ ಹೇಳುವ ರೀತಿಯಲ್ಲಿ ಜನರು ಹೆದರಿದ್ರು. ಮಾರ್ಕೆಟ್ಸ್ ಕ್ರ್ಯಾಶ್ಡ್, ರಿಟರ್ನ್ಸ್ ಕ್ರ್ಯಾಶ್ಡ್. ಏನಾಯಿತು ಆಗ?
2022 ವಿ ಹ್ಯಾಡ್ ಕ್ರಾಸ್ಡ್ ನಿಫ್ಟಿ ಹೈಸ್ ಜಸ್ಟ್ ಬಿಫೋರ್ ಕೋವಿಡ್. 2020 ಕೋವಿಡ್ ಮುಂಚಿನ ಲೆವೆಲ್ಸನ್ನು ಕ್ರಾಸ್ ಮಾಡೋದಕ್ಕೆ ಆಲ್ಮೋಸ್ಟ್ 1.5 ವರ್ಷವನ್ನು ನಾವು ತಗೊಂಡ್ವಿ. ಸೊ ಅದನ್ನೇ ಇದು ಕೂಡ ಹೇಳ್ತಾ ಇದೆ. ಮ್ಯಾಕ್ಸಿಮಮ್ ಟೈಮ್ ರಿಕ್ವೈರ್ಡ್ ಫಾರ್ ರಿಕವರಿ ಆಫ್ಟರ್ ಅ ಕ್ರ್ಯಾಶ್ ಹ್ಯಾಸ್ ಬೀನ್ 2 years and 6 months. ಈ 1988, 91, 95, 99, 2004, 10, 20 ಈ ಇಷ್ಟು ವರ್ಷಗಳಲ್ಲಿ ಆಗಿರುವಂತಹ ಕ್ರ್ಯಾಶನ್ನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ರಿಕವರ್ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಅವಧಿ ಮ್ಯಾಕ್ಸಿಮಮ್ 2 ವರ್ಷದ 6 ತಿಂಗಳು, ಮಿನಿಮಮ್ 4 ತಿಂಗಳಲ್ಲೂ ಆಗಿದೆ. ಸೊ ಬೇಸಿಕಲಿ ಇದು ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ನೀವು 7 ವರ್ಷದ ಅವಧಿಗೆ SIPಯನ್ನು ಮಾಡಿದ್ರಿ, ನಿಮ್ಮ SIP 7 ವರ್ಷ ನಿಮ್ಮ ಲಾಂಗ್ ಟೈಮ್ ಹೊರೈಸನ್ ಅಂತ ಇತ್ತು, ಇನ್ನೇನು ದುಡ್ಡು ತೆಗಿಬೇಕು ಅಂತ ಹೋದಾಗ ನಿಫ್ಟಿ ಕ್ರ್ಯಾಶ್ ಆಯಿತು, ಯು ಮೇಡ್ ಅ ಲಾಸ್ ಅಂತ ಹೇಳಿದರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನನ್ನು ಜಸ್ಟ್ 2 ವರ್ಷಗಳ ಕಾಲ ಮುಂದಕ್ಕೆ ಹಾಕಿದರೆ 8 ವರ್ಷ ಅಥವಾ 9 ವರ್ಷದ ಅವಧಿಗೆ ನೀವು ಹೂಡಿಕೆಯನ್ನು ಮಾಡಿದರೆ ಆಲ್ ಯುವರ್ ರಿಟರ್ನ್ಸ್ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಇದು ನಿಮಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ, ರಿಯಲ್ ಡೇಟಾದ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದಕ್ಕೆ ಇರುವಂತಹ ವಿಡಿಯೋ. ಸೊ ಬೇಸಿಕಲಿ ಎಂತಹದ್ದೇ ಉಲ್ಟಾ ಪಲ್ಟಾ ಅಪರಾತಪರ ಆದರೂ ಕೂಡ 9 ವರ್ಷಗಳ ಕಾಲ ನೀವು ನಿಫ್ಟಿ ಇಂಡೆಕ್ಸ್ನ ಮೇಲೆ ಹೂಡಿಕೆಯನ್ನು ಮಾಡಿದರೆ ಇಟ್ ಈಸ್ ಅ ಶ್ಯೂರ್ ಶಾಟ್ ಕಾಲ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಮೇಕ್ ಡಬಲ್ ಡಿಜಿಟ್ ರಿಟರ್ನ್ಸ್ ಇನ್ ನಿಫ್ಟಿ ಇಂಡೆಕ್ಸ್. 10%, 11%, 12%ಗಿಂತ ಹೆಚ್ಚಿನ ರಿಟರ್ನ್ಸನ್ನು ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು, ಇಫ್ ಯುವರ್ ಟೈಮ್ ಹೊರೈಸನ್ ಈಸ್ ಅಬೌವ್ 7 years, ಇಫ್ ಯುವರ್ ಟೈಮ್ ಹೊರೈಸನ್ ಈಸ್ ಅಬೌವ್ 9 years, 100% ಕೊಟ್ಟಿದ್ದಾವೆ ಇಲ್ಲಿಯವರೆಗೆ. ಆ್ಯಂಡ್ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ದೊಡ್ಡ ಇನ್ವೆಸ್ಟರ್ಸ್ ಹೇಳ್ತಾರೆ, ಪೀಪಲ್ ಫಿಯರ್ ಇನ್ ದ ಮಾರ್ಕೆಟ್ ದ್ಯಾಟ್ ಈ ಸರ್ತಿ ಮುಂಚಿನ ಸರ್ತಿ ಹಾಗಲ್ಲ, ಈ ಸರ್ತಿ ಕ್ರ್ಯಾಶ್ ಆದದ್ದು ಮತ್ತೆ ವಾಪಸ್ ಬರೋದಿಲ್ಲ, ನಿಫ್ಟಿ ಹೋಗಿಬಿಟ್ಟು 1,000ದಲ್ಲಿ ಕೂರುತ್ತೆ, ನಿಫ್ಟಿ ಹೋಗಿ 5,000, 4,000ಕ್ಕೆ ಹೋಗುತ್ತೆ ಅಂತ ಹೇಳುವಂತಹ ಅನಾಲಿಸಿಸ್ಗಳು 2020 ಕ್ರ್ಯಾಶ್ ಸಮಯದಲ್ಲೂ ಬಂದಿತ್ತು. ಬಟ್ ವೇರ್ ಆರ್ ವಿ ರೈಟ್ ನೌ? 2024ನಲ್ಲಿ 25,000ಕ್ಕೆ ಬಂದಿದ್ದೇವೆ. 7,000ದಲ್ಲಿದ್ದಂತಹ ನಿಫ್ಟಿ ಹ್ಯಾಸ್ ಕಮ್ ಟು 25,000. ಬರೀ 4 ವರ್ಷದ ಅವಧಿಯಲ್ಲಿ ಟ್ರಿಪಲ್ ಆಗಿದೆ ನಿಫ್ಟಿ. ಇದೇನನ್ನು ಹೇಳುತ್ತೆ? ಜಗತ್ತು ಮತ್ತು ಬಿಸ್ನೆಸ್ಗಳು, ಬಿಸ್ನೆಸ್ಮೆನ್, ಎಂಟ್ರಪ್ರಿನರ್ಸ್ ವಿಲ್ ಫಿಗರ್ ಔಟ್ ಅ ವೇ ಟು ಕಮ್ ಔಟ್ ಆಫ್ ಆಲ್ ದೀಸ್. ಎಂತಹದ್ದೇ ಉಲ್ಟಾ ಪಲ್ಟಾ ಆದರೂ ಬಿಸ್ನೆಸ್ಗಳು, ಜಗತ್ತು, ಜನರು ಎಲ್ಲರೂ ಬದುಕೋದಕ್ಕೆ ಒಂದು ಆಲ್ಟರ್ನೇಟಿವ್ ಹುಡುಕಿಕೊಳ್ತಾರೆ. ಹೀಗೆ ಆಲ್ಟರ್ನೇಟಿವ್ ಹುಡುಕಿದಾಗಲೆಲ್ಲ, ಜಗತ್ತು ನಾರ್ಮಲ್ಸಿಗೆ ಬಂದಾಗಲೆಲ್ಲ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. 10 ವರ್ಷದ ಅವಧಿಗೆ ನೀವು ಹೂಡಿಕೆಯನ್ನು ಮಾಡಿದರೆ ಯು ವಿಲ್ ಗೆಟ್ ಡಬಲ್ ಡಿಜಿಟ್ ರಿಟರ್ನ್ಸ್ ಇನ್ ಇಂಡೆಕ್ಸ್ ಫಂಡ್ಸ್. ಇದು ಇವತ್ತಿನ ವಿಡಿಯೋ. ಗೌರಿ ಗಣೇಶ ಹಬ್ಬ ಇವತ್ತು. ಗಣೇಶನ ಪೂಜೆಯನ್ನು ಮಾಡಿ ಬಂದಿದ್ದೇನೆ. ನನ್ನ ಕಾನ್ಫಿಡೆನ್ಸ್ ಏನು ಅಂತಂದರೆ, ಭಾರತ ಈಗ ಹೋಗ್ತಾ ಇರುವಂತಹ ಗ್ರೋತ್ ಟ್ರಾಜೆಕ್ಟರಿಯನ್ನು ನೋಡಿದರೆ ಮುಂದಿನ 10-20 ವರ್ಷಗಳ ಕಾಲ ವಿ ವಿಲ್ ಗ್ರೋ, ವಿ ವಿಲ್ ಬಿಕಮ್ ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಎಕಾನಮೀಸ್. ಇದೆಲ್ಲ ಆಗಬೇಕು ಅಥವಾ ಆಗುತ್ತೆ ಅಂತ ಹೇಳಿದರೆ ಭಾರತದ ಬಿಸ್ನೆಸ್ಸಸ್ ಗ್ರೋ ಆಗಲೇಬೇಕು. ಭಾರತದ ಬಿಸ್ನೆಸ್ ಗ್ರೋ ಆಯಿತು ಅಂದರೆ ಅಲ್ಲಿ ಹೂಡಿಕೆ ಮಾಡಿರುವಂತಹ ನಾನು, ನೀವು ಎಲ್ಲರೂ ಗ್ರೋ ಆಗಲೇಬೇಕು. ನಮಗೆ ಡಬಲ್ ಡಿಜಿಟ್ ರಿಟರ್ನ್ಸ್ ಬರಲೇಬೇಕು. ಇದಿಷ್ಟು ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಈ ವಿಡಿಯೋವನ್ನು ನಾನು ಮಾಡಿದ್ದು ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಎಷ್ಟು ಅನ್ನೋದರ ಅರಿವನ್ನು ಮೂಡಿಸೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ, ಇಫ್ ಯು ಫೆಲ್ಟ್ ದ್ಯಾಟ್ ದ ಡೇಟಾ ಗಿವನ್ ಹಿಯರ್ ಆ್ಯಕ್ಚುಲಿ ಚೇಂಜ್ಡ್ ಯುವರ್ ಪರ್ಸ್ಪೆಕ್ಟಿವ್ ಅಬೌಟ್ ಇನ್ವೆಸ್ಟ್ಮೆಂಟ್, ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಹೇಳಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಹೊಸ ಜನರಿಗೆ ಈ ವಿಡಿಯೋ ರೀಚ್ ಆಗುವ ರೀತಿಯಲ್ಲಿ ನೋಡಿಕೊಳ್ಳಿ. ಫಾಲೋ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.